ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲ್ ಅಂತ ಹೇಳ್ಬೋದು. ನಿಜಕ್ಕೂ ಬೀದರ್ನ ಸರ್ದಾರ್ ವಲ್ಲಭಾಯ್ ಕಾಲೋನಿ ಏನ್ ಜೈಲ್ ಹತ್ರ ಇದೆ, ಅಲ್ಲಿ ಈಗಾಗಲೇ ಏನ್ ಮನೆ ಗ್ಯಾಸ್ ಕಲೆಕ್ಷನ್ ಇದೆ. ಗ್ಯಾಸ್ ಲೀಕೇಜ್ ಆಗುವ ಮೂಲಕ ಕಾಲೋನಿ ಜನರಲ್ಲಿ ಆತಂಕ ಸೃಷ್ಟಿಯಾಗ್ಯದ. ಏನ್ ಮನೆ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದಾರ, ಒಂದು ಹೆಲ್ಪ್ ಲೈನ್ ಚಾಲೂ ಇಲ್ಲ, ಯಾರೂ ಸಮಯ ಬರ್ಲಕ್ ತಯಾರಿಲ್ಲ ಅಂತ ಹೇಳಿ ಕಾಲೋನಿ ಜನರು ಆರೋಪಿಸ್ತಾ ಇದ್ದಾರೆ. ನೋಡಬಹುದು ನೀವು, ಇಲ್ಲೇ ಗ್ಯಾಸ್ ಲೀಕೇಜ್ ಆಗಿದೆ. ಏನ್ ಒಳಗಡೆ ನೆಲದ ಒಳಗಡೆ ಪೈಪ್ಲೈನ್ ಮಾಡಿದಾರ ನೋಡಬಹುದು ನೀವು ದೃಶ್ಯದಲ್ಲಿ. ಇಲ್ಲಿ ಗ್ಯಾಸ್ ಲೀಕೇಜ್ ಆದ ಕಾರಣ ಸಾಕಷ್ಟು ಬಡಾವಣೆ ಜನರು ಆತಂಕೀಡಾಗುವ ಮೂಲಕ ತಕ್ಷಣವೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳನ್ನ ಕರೆಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ದಳ ಅಧಿಕಾರಿಗಳು ಬಂದು ಏನ್ ಬೆಂಕಿ ಹತ್ಕೊಂಡಿತ್ತು, ಆ ಬೆಂಕಿಯನ್ನ ನಂದಿಸಿದಾರ ಅಂತ ಹೇಳ್ಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ. ಈಗಾಗಲೇ ಗ್ಯಾಸ್ ಸಂಬಂಧಪಟ್ಟಂತ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಆದ್ರೆ ಈಗಾಗಲೇ ಹೆಲ್ಪ್ ಲೈನ್ ನಂಬರ್ ಇರಬೇಕು. ಯಾರದೇ ಮನೆ ಇರಬಹುದು, ಯಾವುದೇ ಓಣಿ ಇರಬಹುದು, ಎಲ್ಲೇ ಏನದ ಅಂದ್ರೆ ಗ್ಯಾಸ್ ಲೀಕೇಜ್ ಆಯ್ತು, ಏನೇ ಸಮಸ್ಯೆ ಆದಾಗ ಒಂದು ಹೆಲ್ಪ್ ಲೈನ್ ನಂಬರ್ ಇದ್ದಾಗ ತಕ್ಷಣವೇ ಸಂಬಂಧಪಟ್ಟರು ಬರ್ತಾರೆ. ಆದ್ರೆ ಏನು ಮನೆಗಳಲ್ಲಿ ಏನು ಪೈಪ್ ಮೇಲೆ ಅಲ್ಲಲ್ಲಿ ಏನು ಹೆಲ್ಪ್ ಲೈನ್ ನಂಬರ್ ಬರೆದಿದ್ದಾರೆ, ಒಂದೇ ಒಂದು ಹೆಲ್ಪ್ ಲೈನ್ ನಂಬರ್ ಚಾಲೂ ಇಲ್ಲ ಅಂತ ಹೇಳ್ತಾ ನೋಡಬಹುದು ನೀವು. ಈಗಾಗಲೇ ಏನು ಪೈಪ್ ಲೈನ್ ಮಾಡಿದ್ದಾರೆ, ಗ್ಯಾಸ್ ಪೈಪ್ ಲೈನ್ ಪಕ್ಕದಲ್ಲೇ ಟ್ರಾನ್ಸ್ಫಾರಂ ಇದೆ. ಏನಾದ್ರೂ ದೊಡ್ಡ ಅನಾಹುತ ಆದ್ರೂ ಹೊಣೆ ಯಾರು? ಟೋಟಲಿ ಈ ಒಂದು ಆತಂಕ ಕಾಲೋನಿ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನಿಜಕ್ಕೂ ಬೀದರ್ ನಗರದ ಜೈಲ್ ಕಾಲೋನಿ ಅಂತ ಹೇಳ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಕಾಲೋನಿಯಲ್ಲಿ ಈಗಾಗಲೇ ಸಾಕಷ್ಟು ಗ್ಯಾಸಿಗಾಗಿ ಹಾಹಾಕಾರ, ರಣಭೀಕರ ಯುದ್ಧದ ಹಾಹಾಕಾರ ಸೃಷ್ಟಿಯಾಗಿದೆ. ಮನೆ ಗ್ಯಾಸ್ ಪೈಪ್ಲೈನ್ ಆದ ಹಿನ್ನೆಲೆಯಲ್ಲಿ ಜನರೆಲ್ಲ ಒಂದ್ ಕಡೆ ಮನೆ ಗ್ಯಾಸ್ ಪೈಪ್ಲೈನ್ ಇದೆ ಅಂತ ಹೇಳಿ ನೆಮ್ಮದಿಯಿಂದ ಇದ್ದಾರೆ. ಆದ್ರೆ ನಿಜಕ್ಕೂ ಸಂಬಂಧಪಟ್ಟವ್ರ ದಿವ್ಯ ನಿರ್ಲಕ್ಷ್ಯಕ್ಕ ಏನಾದ್ರೂ ದೊಡ್ಡ ಅನಾಹುತ ಆದ್ರೆ ಅದಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆ ಸಹಜವಾಗಿ ಕೇಳತ್ತಾರ. ನೋಡಬಹುದು ನೀವು, ಈಗಾಗಲೇ ಗ್ಯಾಸ್ ಏನ್ ಲೀಕೇಜ್ ಆಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಏನ್ ಬೆಂಕಿಯನ್ನ ನಂದಿಸಿದಾರ ನೋಡಬಹುದು ನೀವು ದೃಶ್ಯದಲ್ಲಿ. ಸಾಕಷ್ಟು ಇದೇ ಸ್ಥಳದಲ್ಲಿ ಏನ್ ಈಗಾಗಲೇ ಸಿಬ್ಬಂದಿಗಳು ಭೂಮಿಯನ್ನ ಅಗಿತಾ ಇದ್ದಾರ. ಆ ಒಂದು ಸ್ಥಳದಲ್ಲಿ ಏನದಂದ್ರ ಗ್ಯಾಸಿನ ಪೈಪ್ಲೈನ್ ಇದೆ ನೋಡಬಹುದು, ನಾವು ತೋರಿಸ್ತೀವಿ, ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಟೋಟಲಿ ಏನ್ ಸಂಬಂಧಪಟ್ಟವರು ನೋಡಬಹುದು, ಇಲ್ಲಿ ಗ್ಯಾಸಿನ ಪೈಪ್ಲೈನ್ ಇದೆ, ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅದ್ರ ನಿಜಕ್ಕೂ ಇಂದು ಬೆಳಗ್ಗೆ ನಡೆದಂತ ಈ ಒಂದು ದುರಂತದಿಂದ ಕಾಲೋನಿ ಜನರು ಆತಂಕೀಡಾಗಿದ್ದಾರೆ ಅಂತ ಹೇಳ್ಬಹುದು. ಇಲ್ಲಿ ಪೈಪ್ ಕೂಡ ಕಟ್ ಆಗಿದೆ ನೋಡಬಹುದು, ಆ ಸೈಡು ಈ ಸೈಡು ಪೈಪ್ ಕೂಡ ಕಟ್ ಆಗಿದೆ. ಇಲ್ಲಿಂದ ಏನಂದ್ರೆ ಗ್ಯಾಸ್ ಲೀಕೇಜ್ ಆಗಿದೆ ನೋಡಬಹುದು ನೀವು, ಪೈಪ್ ಕಟ್ ಆಗಿದೆ. ಹೀಗಾಗಿ ನಿಜಕ್ಕೂ ಈ ಒಂದು ಗ್ಯಾಸ್ ಲೀಕೇಜ್ ಇಂದ ಕಾಲೋನಿಯ ಜನರು ಆತಂಕೀಡಾಗಿದ್ದಾರೆ ಅಂತ ಹೇಳ್ಬಹುದು. ಸಂಬಂಧಪಟ್ಟವ್ರನ್ನ ಗ್ಯಾಸಿನವ್ರು ಇರ್ತಾರ, ತಕ್ಷಣವೇ ಇಂಥವು ಏನಾದರೂ ಎಮರ್ಜೆನ್ಸಿ ತುರ್ತಾದಾಗ ಅವ್ರೇನಂದ್ರೆ ಸ್ಥಳಕ್ಕೆ ಬರಬೇಕು, ನಮ್ ನೋವನ್ನ ಕೇಳಬೇಕು. ಸಾಕಷ್ಟು ಕಾಲೋನಿ ಜನರಿದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು. ಸಾಕಷ್ಟು ಈ ಒಂದು ಘಟನೆ ಆದ ನಂತರ ತಕ್ಷಣವೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳನ್ನ ಅವ್ರು ಕರೆಸಿದಾರ. ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿಯನ್ನ ನಂದಿಸಿದಾರ. ಈಗಲಾದ್ರೂ ಈ ಕ್ಷಣದಿಂದ ಏನ್ ಮನೆ ಗ್ಯಾಸ್ ಪೈಪ್ಲೈನ್ ಕೊಟ್ಟಿದಾರ, ಆ ಸಿಬ್ಬಂದಿಗಳು ಹೆಲ್ಪ್ ಲೈನ್ ಇರಬಹುದು, ಇತರೆ ಏನೇ ಒಂದು ಸಮಸ್ಯೆ ಆದಾಗ ತಕ್ಷಣವೇ ಅವ್ರ ಜನರ ನೆರವಿಗೆ ಧಾವಿಸುವಂತ ಕೆಲಸ ಆಗ್ಲೇಬೇಕೆಂಬ ಒತ್ತಾಯ ಈ ಕಾಲನಿ ಜನರದಷ್ಟೆಲ್ಲ ಬೀದರ್ ಜನರದಾಗ್ಯದ ಅಂತ ಹೇಳ್ಬಹುದು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲ್ ಅಂತ ಹೇಳ್ಬಹುದು. ನಿಜಕ್ಕೂ ಬೀದರ್ನ ಸರ್ದಾರ್ ವಲ್ಲಭಾಯ್ ಕಾಲೋನಿ ಏನ್ ಜೈಲ್ ಹತ್ರ ಇದೆ, ಅಲ್ಲಿ ಈಗಾಗಲೇ ಏನ್ ಮನೆ ಗ್ಯಾಸ್ ಕಲೆಕ್ಷನ್ ಇದೆ. ಗ್ಯಾಸ್ ಲೀಕೇಜ್ ಆಗುವ ಮೂಲಕ ಕಾಲೋನಿ ಜನರಲ್ಲಿ ಆತಂಕ ಸೃಷ್ಟಿಯಾಗ್ಯದ. ಏನ್ ಮನೆ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದಾರ, ಒಂದು ಹೆಲ್ಪ್ ಲೈನ್ ಚಾಲೂ ಇಲ್ಲ, ಯಾರೂ ಸಮಯ ಬರ್ಲಕ್ ತಯಾರಿಲ್ಲ ಅಂತ ಹೇಳಿ ಕಾಲೋನಿ ಜನರು ಆರೋಪಿಸ್ತಾ ಇದ್ದಾರೆ. ನೋಡಬಹುದು ನೀವು, ಇಲ್ಲೇ ಗ್ಯಾಸ್ ಲೀಕೇಜ್ ಆಗಿದೆ. ಏನ್ ಒಳಗಡೆ ನೆಲದ ಒಳಗಡೆ ಪೈಪ್ಲೈನ್ ಮಾಡಿದಾರ ನೋಡಬಹುದು ನೀವು ದೃಶ್ಯದಲ್ಲಿ. ಇಲ್ಲಿ ಗ್ಯಾಸ್ ಲೀಕೇಜ್ ಆದ ಕಾರಣ ಸಾಕಷ್ಟು ಬಡಾವಣೆ ಜನರು ಆತಂಕೀಡಾಗುವ ಮೂಲಕ ತಕ್ಷಣವೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳನ್ನ ಕರೆಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ದಳ ಅಧಿಕಾರಿಗಳು ಬಂದು ಏನ್ ಬೆಂಕಿ ಹತ್ಕೊಂಡಿತ್ತು, ಆ ಬೆಂಕಿಯನ್ನ ನಂದಿಸಿದಾರ ಅಂತ ಹೇಳ್ಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ. ಈಗಾಗಲೇ ಗ್ಯಾಸ್ ಸಂಬಂಧಪಟ್ಟಂತ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಆದ್ರೆ ಈಗಾಗಲೇ ಹೆಲ್ಪ್ ಲೈನ್ ನಂಬರ್ ಇರಬೇಕು. ಯಾರದೇ ಮನೆ ಇರಬಹುದು, ಯಾವುದೇ ಓಣಿ ಇರಬಹುದು, ಎಲ್ಲೇ ಏನದ ಅಂದ್ರೆ ಗ್ಯಾಸ್ ಲೀಕೇಜ್ ಆಯ್ತು, ಏನೇ ಸಮಸ್ಯೆ ಆದಾಗ ಒಂದು ಹೆಲ್ಪ್ ಲೈನ್ ನಂಬರ್ ಇದ್ದಾಗ ತಕ್ಷಣವೇ ಸಂಬಂಧಪಟ್ಟರು ಬರ್ತಾರೆ. ಆದ್ರೆ ಏನು ಮನೆಗಳಲ್ಲಿ ಏನು ಪೈಪ್ ಮೇಲೆ ಅಲ್ಲಲ್ಲಿ ಏನು ಹೆಲ್ಪ್ ಲೈನ್ ನಂಬರ್ ಬರೆದಿದ್ದಾರೆ, ಒಂದೇ ಒಂದು ಹೆಲ್ಪ್ ಲೈನ್ ನಂಬರ್ ಚಾಲೂ ಇಲ್ಲ ಅಂತ ಹೇಳ್ತಾ ನೋಡಬಹುದು ನೀವು. ಈಗಾಗಲೇ ಏನು ಪೈಪ್ ಲೈನ್ ಮಾಡಿದ್ದಾರೆ, ಗ್ಯಾಸ್ ಪೈಪ್ ಲೈನ್ ಪಕ್ಕದಲ್ಲೇ ಟ್ರಾನ್ಸ್ಫಾರಂ ಇದೆ. ಏನಾದ್ರೂ ದೊಡ್ಡ ಅನಾಹುತ ಆದ್ರೂ ಹೊಣೆ ಯಾರು? ಟೋಟಲಿ ಈ ಒಂದು ಆತಂಕ ಕಾಲೋನಿ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನಿಜಕ್ಕೂ ಬೀದರ್ ನಗರದ ಜೈಲ್ ಕಾಲೋನಿ ಅಂತ ಹೇಳ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಕಾಲೋನಿಯಲ್ಲಿ ಈಗಾಗಲೇ ಸಾಕಷ್ಟು ಗ್ಯಾಸಿಗಾಗಿ ಹಾಹಾಕಾರ, ರಣಭೀಕರ ಯುದ್ಧದ ಹಾಹಾಕಾರ ಸೃಷ್ಟಿಯಾಗಿದೆ. ಮನೆ ಗ್ಯಾಸ್ ಪೈಪ್ಲೈನ್ ಆದ ಹಿನ್ನೆಲೆಯಲ್ಲಿ ಜನರೆಲ್ಲ ಒಂದ್ ಕಡೆ ಮನೆ ಗ್ಯಾಸ್ ಪೈಪ್ಲೈನ್ ಇದೆ ಅಂತ ಹೇಳಿ ನೆಮ್ಮದಿಯಿಂದ ಇದ್ದಾರೆ. ಆದ್ರೆ ನಿಜಕ್ಕೂ ಸಂಬಂಧಪಟ್ಟವ್ರ ದಿವ್ಯ ನಿರ್ಲಕ್ಷ್ಯಕ್ಕ ಏನಾದ್ರೂ ದೊಡ್ಡ ಅನಾಹುತ ಆದ್ರೆ ಅದಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆ ಸಹಜವಾಗಿ ಕೇಳತ್ತಾರ. ನೋಡಬಹುದು ನೀವು, ಈಗಾಗಲೇ ಗ್ಯಾಸ್ ಏನ್ ಲೀಕೇಜ್ ಆಗಿದೆ. ಅಗ್ನಿಶಾಮಕ
ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಏನ್ ಬೆಂಕಿಯನ್ನ ನಂದಿಸಿದಾರ ನೋಡಬಹುದು ನೀವು ದೃಶ್ಯದಲ್ಲಿ. ಸಾಕಷ್ಟು ಇದೇ ಸ್ಥಳದಲ್ಲಿ ಏನ್ ಈಗಾಗಲೇ ಸಿಬ್ಬಂದಿಗಳು ಭೂಮಿಯನ್ನ ಅಗಿತಾ ಇದ್ದಾರ. ಆ ಒಂದು ಸ್ಥಳದಲ್ಲಿ ಏನದಂದ್ರ ಗ್ಯಾಸಿನ ಪೈಪ್ ಲೈನ್ ಇದೆ ನೋಡಬಹುದು, ನಾವು ತೋರಿಸ್ತೀವಿ, ಕೆಲಸ ಮಾಡ್ತಾ ಇದಾರೆ. ಅದ್ರ ಟೋಟಲಿ ಏನ್ ಸಂಬಂಧಪಟ್ಟವರು ನೋಡಬಹುದು, ಇಲ್ಲಿ ಗ್ಯಾಸಿನ ಪೈಪ್ ಲೈನ್ ಇದೆ, ವರ್ಕ್ ಕೂಡ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು. ಅದ್ರ ನಿಜಕ್ಕೂ ಇಂದು ಬೆಳಗ್ಗೆ ನಡೆದಂತ ಈ ಒಂದು ದುರಂತದಿಂದ ಕಾಲೋನಿ ಜನರು ಆತಂಕೀಡಾಗಿದ್ದಾರೆ ಅಂತ ಹೇಳ್ಬಹುದು. ಇಲ್ಲಿ ಪೈಪ್ ಕೂಡ ಕಟ್ ಆಗಿದೆ ನೋಡಬಹುದು, ಆ ಸೈಡು ಈ ಸೈಡು ಪೈಪ್ ಕೂಡ ಕಟ್ ಆಗಿದೆ. ಇಲ್ಲಿಂದ ಏನದಂದ್ರೆ ಗ್ಯಾಸ್ ಲೀಕೇಜ್ ಆಗಿದೆ ನೋಡಬಹುದು ನೀವು, ಪೈಪ್ ಕಟ್ ಆಗಿದೆ. ಹೀಗಾಗಿ ನಿಜಕ್ಕೂ ಈ ಒಂದು ಗ್ಯಾಸ್ ಲೀಕೇಜ್ ಇಂದ ಕಾಲೋನಿಯ ಜನರು ಆತಂಕೀಡಾಗಿದ್ದಾರೆ ಅಂತ ಹೇಳ್ಬಹುದು. ಸಂಬಂಧಪಟ್ಟವ್ರನ್ನ ಗ್ಯಾಸಿನವ್ರು ಇರ್ತಾರ, ತಕ್ಷಣವೇ ಇಂಥವು ಏನಾದರೂ ಎಮರ್ಜೆನ್ಸಿ ತುರ್ತಾದಾಗ ಅವ್ರೇನದಂದ್ರೆ ಸ್ಥಳಕ್ಕೆ ಬರಬೇಕು, ನಮ್ ನೋವನ್ನ ಕೇಳಬೇಕು. ಸಾಕಷ್ಟು ಕಾಲೋನಿ ಜನರಿದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು. ಸಾಕಷ್ಟು ಈ ಒಂದು ಘಟನೆ ಆದ ನಂತರ ತಕ್ಷಣವೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳನ್ನ ಅವ್ರು ಕರೆಸಿದಾರ. ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿಯನ್ನ ನಂದಿಸಿದಾರ. ಈಗಲಾದ್ರೂ ಈ ಕ್ಷಣದಿಂದ ಏನ್ ಮನೆ ಗ್ಯಾಸ್ ಪೈಪ್ ಲೈನ್ ಕೊಟ್ಟಿದಾರ, ಆ ಸಿಬ್ಬಂದಿಗಳ ಹೆಲ್ಪ್ ಲೈನ್ ಇರಬಹುದು, ಇತರೆ ಏನೇ ಒಂದು ಸಮಸ್ಯೆ ಆದಾಗ ತಕ್ಷಣವೇ ಅವ್ರ ಜನರ ನೆರವಿಗೆ ಧಾವಿಸುವಂತ ಕೆಲಸ ಆಗ್ಲೇಬೇಕನ್ನೋದು ಒತ್ತಾಯ ಈ ಕಾಲನಿ ಜನರದಷ್ಟೆಲ್ಲ ಬೀದರ್ ಜನರದಾಗ್ಯದ ಅಂತ ಹೇಳ್ಬಹುದು. ಏನದಂದ್ರೆ ಗ್ಯಾಸ್ ಲೀಕೇಜ್ ಆಯ್ತು, ಏನೇ ಸಮಸ್ಯೆ ಆದಾಗ ಒಂದು ಹೆಲ್ಪ್ ಲೈನ್ ನಂಬರ್ ಇದ್ದಾಗ ತಕ್ಷಣವೇ ಸಂಬಂಧಪಟ್ಟವ್ರು ಬರ್ತಾರೆ. ಆದ್ರೆ ಏನು ಮನೆಗಳಲ್ಲಿ ಏನು ಪೈಪ್ ಲೈನ್ ಮೇಲೆ ಅಲ್ಲಲ್ಲಿ ಏನು ಹೆಲ್ಪ್ ಲೈನ್ ನಂಬರ್ ಬರೆದಿದ್ದಾರೆ, ಒಂದೇ ಒಂದು ಹೆಲ್ಪ್ ಲೈನ್ ನಂಬರ್ ಚಾಲೂ ಇಲ್ಲ ಅಂತ ಹೇಳ್ತಾ ನೋಡಬಹುದು ನೀವು. ಈಗಾಗಲೇ ಏನು ಪೈಪ್ ಲೈನ್ ಮಾಡಿದ್ದಾರೆ, ಗ್ಯಾಸ್ ಪೈಪ್ ಲೈನ್ ಪಕ್ಕದಲ್ಲೇ ಟ್ರಾನ್ಸ್ಫಾರಂ ಇದೆ. ಏನಾದ್ರೂ ದೊಡ್ಡ ಅನಾಹುತ ಆದ್ರೂ ಹೊಣೆ ಯಾರು? ಟೋಟಲಿ ಈ ಒಂದು ಆತಂಕ ಕಾಲೋನಿ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನಿಜಕ್ಕೂ ಬೀದರ್ ನಗರದ ಜೈಲ್ ಕಾಲೋನಿ ಅಂತ ಹೇಳ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಕಾಲೋನಿಯಲ್ಲಿ ಈಗಾಗಲೇ ಸಾಕಷ್ಟು ಗ್ಯಾಸಿಗಾಗಿ ಹಾಹಾಕಾರ, ರಣಭೀಕರ ಯುದ್ಧದ ಹಾಹಾಕಾರ ಸೃಷ್ಟಿಯಾಗಿದೆ. ಮನೆ ಗ್ಯಾಸ್ ಪೈಪ್ ಲೈನ್ ಆದ ಹಿನ್ನೆಲೆಯಲ್ಲಿ ಜನರೆಲ್ಲೋ ಒಂದ್ ಕಡೆ ಮನೆ ಗ್ಯಾಸ್ ಪೈಪ್ ಲೈನ್ ಇದೆ ಅಂತ ಹೇಳಿ ನೆಮ್ಮದಿಯಿಂದ ಇದ್ದಾರೆ. ಆದ್ರೆ ನಿಜಕ್ಕೂ ಸಂಬಂಧಪಟ್ಟವ್ರ ದಿವ್ಯ ನಿರ್ಲಕ್ಷ್ಯಕ್ಕ ಏನಾದ್ರೂ ದೊಡ್ಡ ಅನಾಹುತ ಆದ್ರೆ ಅದಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆ ಸಹಜವಾಗಿ ಕೇಳತ್ತಾರ ನೋಡಬಹುದು ನೀವು. ಈಗಾಗಲೇ ಗ್ಯಾಸ್ ಏನ್ ಲೀಕೇಜ್ ಆಗಿದೆ, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಏನ್ ಬೆಂಕಿಯನ್ನ ನಂದಿಸಿದಾರ ನೋಡಬಹುದು ನೀವು ದೃಶ್ಯದಲ್ಲಿ. ಸಾಕಷ್ಟು ಇದೇ ಸ್ಥಳದಲ್ಲಿ ಏನ್ ಈಗಾಗಲೇ ಸಿಬ್ಬಂದಿಗಳು ಭೂಮಿಯನ್ನ ಅಗಿತಾ ಇದ್ದಾರ. ಆ ಒಂದು ಸ್ಥಳದಲ್ಲಿ ಏನದಂದ್ರ ಗ್ಯಾಸಿನ ಪೈಪ್ ಲೈನ್ ಇದೆ ನೋಡಬಹುದು, ನಾವು ತೋರಿಸ್ತೀವಿ, ಕೆಲಸ ಮಾಡ್ತಾ ಇದಾರೆ. ಅದ್ರ ಟೋಟಲಿ ಏನ್ ಸಂಬಂಧಪಟ್ಟವರು ನೋಡಬಹುದು, ಇಲ್ಲಿ ಗ್ಯಾಸಿನ ಪೈಪ್ ಲೈನ್ ಇದೆ, ವರ್ಕ್ ಕೂಡ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು. ಅದ್ರ ನಿಜಕ್ಕೂ ಇಂದು ಬೆಳಗ್ಗೆ ನಡೆದಂತ ಈ ಒಂದು ದುರಂತದಿಂದ ಕಾಲೋನಿ ಜನರು ಆತಂಕೀಡಾಗಿದ್ದಾರೆ ಅಂತ ಹೇಳ್ಬಹುದು. ಇಲ್ಲಿ ಪೈಪ್ ಕೂಡ ಕಟ್ ಆಗಿದೆ ನೋಡಬಹುದು, ಆ ಸೈಡು ಈ ಸೈಡು ಪೈಪ್ ಕೂಡ ಕಟ್ ಆಗಿದೆ. ಇಲ್ಲಿಂದ ಏನದಂದ್ರೆ ಗ್ಯಾಸ್ ಲೀಕೇಜ್ ಆಗಿದೆ ನೋಡಬಹುದು ನೀವು, ಪೈಪ್ ಕಟ್ ಆಗಿದೆ. ಹೀಗಾಗಿ ನಿಜಕ್ಕೂ ಈ ಒಂದು ಗ್ಯಾಸ್ ಲೀಕೇಜ್ ಇಂದ ಕಾಲೋನಿಯ ಜನರು ಆತಂಕೀಡಾಗಿದ್ದಾರೆ ಅಂತ ಹೇಳ್ಬಹುದು. ಸಂಬಂಧಪಟ್ಟವ್ರನ್ನ ಗ್ಯಾಸಿನವ್ರು ಇರ್ತಾರ, ತಕ್ಷಣವೇ ಇಂಥವು ಏನಾದರೂ ಎಮರ್ಜೆನ್ಸಿ ತುರ್ತಾದಾಗ ಅವ್ರೇನದಂದ್ರೆ ಸ್ಥಳಕ್ಕೆ ಬರಬೇಕು, ನಮ್ ನೋವನ್ನ ಕೇಳಬೇಕು. ಸಾಕಷ್ಟು ಕಾಲೋನಿ ಜನರಿದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು. ಸಾಕಷ್ಟು ಈ ಒಂದು ಘಟನೆ ಆದ ನಂತರ ತಕ್ಷಣವೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳನ್ನ ಅವ್ರು ಕರೆಸಿದಾರ. ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿಯನ್ನ ನಂದಿಸಿದಾರ. ಈಗಲಾದ್ರೂ ಈ ಕ್ಷಣದಿಂದ ಏನ್ ಮನೆ ಗ್ಯಾಸ್ ಪೈಪ್ ಲೈನ್ ಕೊಟ್ಟಿದಾರ, ಆ ಸಿಬ್ಬಂದಿಗಳ ಹೆಲ್ಪ್ ಲೈನ್ ಇರಬಹುದು, ಇತರೆ ಏನೇ ಒಂದು ಸಮಸ್ಯೆ ಆದಾಗ ತಕ್ಷಣವೇ ಅವ್ರ ಜನರ ನೆರವಿಗೆ ಧಾವಿಸುವಂತ ಕೆಲಸ ಆಗ್ಲೇಬೇಕನ್ನೋದು ಒತ್ತಾಯ ಈ ಕಾಲನಿ ಜನರದಷ್ಟೆಲ್ಲ ಬೀದರ್ ಜನರದಾಗ್ಯದ ಅಂತ ಹೇಳ್ಬಹುದು.